ಡೇ 8 ಆಫ್ ಅವರ್ ಲದಾಖ್ ರೈಡ್. ಸೊ ನಿನ್ನೆ ಏನಪ್ಪ ಅಂದರೆ ನೂಬ್ರಾ ವ್ಯಾಲಿಯಿಂದ ಡಿಸ್ಟಿಕ್ ಮಾನೆಸ್ಟ್ರಿ ನೋಡಿಕೊಂಡು ಪ್ಯಾಂಗಾಂಗ್ ಲೇಕಿಗೆ ಬಂದ್ವಿ. ಸೊ ವಿ ಚೂಸ್ ಅನದರ್ ರೂಟ್ ದಟ್ ಈಸ್ ಫುಲ್ ಆಫ್ ರೋಡು. ತಾರ್ ಬಂದು 5 ಕಿಲೋಮೀಟ್ರ್ ಇದ್ದರೆ ಆಫ್ ರೋಡ್ ಬಂದು 10 ಕಿಲೋಮೀಟರ್ಸ್ ಇದೆ. ಆ ಥರ ಲೈಕ್ ಐ ಆಮ್ ಗಿವಿಂಗ್ ಆ್ಯನ್ ಎಕ್ಸಾಂಪಲ್. ವಿ ಚೂಸ್ ದಟ್ ರೂಟ್. ಸೊ ಇವಾಗ ಏನಪ್ಪ ಅಂದರೆ ನಿನ್ನೆ ಪ್ಯಾಂಗಾಂಗ್ ಲೇಕಿಗೆ ಹೋಗಿ ಫೋಟೋಶೂಟು ಮತ್ತು ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಹ್ಯಾಂಡ್ಲೇಲಿ ಸ್ಟೇಜ್ ಇಲ್ಲ. ಸೊ ನಮಗಿಲ್ಲಿ ಒಬ್ಬರು ಬ್ಯಾಕಪ್ ವೆಹಿಕಲ್ ಸಿಕ್ತು, ಒಂದು ಪ್ಯಾಕೇಜವ್ರು ಬಂದಿದ್ದರು. ಸೊ ನಮ್ಮ ಎಲ್ಲ ಲಗೇಜಸ್ಸು ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ಇವಾಗ ಉಮ್ಲಿಂಗ್ಲಾ ಮಾಡೋಣ ಅಂತ ಇಲ್ಲಿಂದನೇ ಟ್ರೈ ಮಾಡ್ತೀವಿ ಉಮ್ಲಿಂಗ್ಲಾ ಮಾಡೋಕ್ಕೆ ಇವತ್ತು. ಸೊ ಇವತ್ತು ಉಮ್ಲಿಂಗ್ಲಾ ಮಾಡಿದ್ರೆ ನಾಳೆ ಫುಲ್ಲು ರೆಸ್ಟ್ ಮಾಡ್ತೀವಿ. ಆ್ಯಂಡ್ ಫ್ಯೂಯಲ್ ಅಪ್ಡೇಟ್ ಏನಪ್ಪ ಅಂದರೆ, ಸೊ ನೀವು ಪ್ಯಾಂಗಾಂಗ್ ಬರ್ತಿದ್ದೀರಾ ಅಂದರೆ ವಿಲೇಜಲ್ಲಿ ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಸೊ ಬಿಫೋರ್ ಪ್ಯಾಂಗಾಂಗ್ ಇಟ್ಸ್ ಲೈಕ್ 60 to 70 ಕಿಲೋಮೀಟರ್ಸ್ ಹಿಂದೆ ಇದೆ. ಸೊ ಅದು ಹಾಕ್ಸ್ಕೊಂಡ್ರೆ ನಿಮ್ಮ ಫ್ಯೂಯಲ್ ಒಳ್ಳೆಯದು. ಸೊ ನಾವು ಅಲ್ಲಿ ಹಾಕ್ಸ್ಕೊಳ್ಳಿಲ್ಲ, ನಾವು ಬೇರೆ ರೂಟಲ್ಲಿ ಬಂದ್ವಿ. ಸೊ ನಮಗೆ ಫ್ಯೂಯಲ್ ತುಂಬ ಇಶ್ಯೂ ಇದೆ. ನಾವೀಗ ಮೆರಾಕಲ್ ಸ್ಟೇ ಮಾಡಿದ್ದೀವಿ. ಮೆರಾಕಲ್ ಫ್ಯೂಯಲೇ ಇಲ್ಲ. ಸೊ ಇಲ್ಲಿಂದ ಸುಶಿ ಅಂತ ಒಂದು ಊರಿಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ನೋಡಬೇಕು, ಬ್ಲ್ಯಾಕಲ್ಲಿ ಫ್ಯೂಯಲ್ ತೊಗೊಬೇಕು. ಬ್ಲ್ಯಾಕಲ್ಲಿ ಫ್ಯೂಯಲ್ 140 per liter ಇದೆ. ಸೊ ಅದಕ್ಕೆ ಫ್ಯೂಯಲ್ ಯಾವತ್ತೂ ಇದೇ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲಿ ನೋಡಿದ್ರು ಹಾಕ್ಸ್ಕೊಳ್ಳಿ. ಮತ್ತು ಫ್ಯೂಯಲ್ ಮ್ಯಾಪ್ ಒಂದು ಸತಿ ನೋಡ್ಕೊಳ್ಳಿ, ಅಲ್ಲಿಗೆ ಹೋಗಿ ಅಲ್ಲೇ ಫ್ಯೂಯಲ್ ಹಾಕ್ಸ್ಕೊಳ್ಳಿ. ಕ್ಯಾನ್ಗೆಲ್ಲ ಫ್ಯೂಯಲ್ ಫಿಲ್ ಮಾಡಿಸ್ಕೊಂಡು ಇಟ್ಕೊಂಡಿರಿ. ಯಾಕಂದರೆ ನೆಕ್ಸ್ಟ್ ಫ್ಯೂಯಲ್ ಸ್ಟೇಷನ್ ನಯಮಾದಲ್ಲಿದೆ.